ಬಟ್ ಕೆಲವೊಂದು ಟೈಮಲ್ಲಿ ಮಿಸ್ ಆಗಿ ಬರುವಂಥ ಸಾಧ್ಯತೆಗಳಿರುತ್ತೆ. ಹೇಗೆ ಬಂತು ಹಾಗಿದ್ರೆ ಉತ್ತರ ಪ್ರದೇಶದಲ್ಲಿ 1971ರಲ್ಲಿ ಹೇಗೆ ಬಂತು? ಅಷ್ಟೆಲ್ಲ ನಾವು ಅಲರ್ಟ್ ಆಗಿದ್ದಾಗ್ಲೂ. ಸೊ ಸಾಧ್ಯತೆಗಳನ್ನು ನಾವು ತಳ್ಳಿ ಹಾಕೋ ಹಾಗಿಲ್ಲ. ಹಾಗಾಗಿ ಅಲರ್ಟ್ ಆಗಿರಬೇಕು. ಜನರಲ್ಲಿ ತುರ್ತು ಸನ್ನಿವೇಶದ ಬಗ್ಗೆ ಜಾಗೃತಿಯನ್ನು ಮೂಡಿಸೋದು. ಈಗ ಹೇಗಿದೆ ಅಂತಂದರೆ 3 ಹಂತಗಳನ್ನಾಗಿ ಗುರುತಿಸ್ಕೊಂಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಮೊದಲನೇ ಹಂತ ಅಂತಂದರೆ ಪ್ರಮುಖವಾಗಿರುವಂಥ ವಾಣಿಜ್ಯ ನಗರಗಳೇನಿದ್ದಾವೆ, ಆ ವಾಣಿಜ್ಯ ನಗರಗಳಲ್ಲಿ ಫುಲ್ ಅಲರ್ಟ್ ಆಗಿರೋಕೆ ಹೇಳಿದ್ದಾರೆ. ಪ್ರಮುಖ ವಾಣಿಜ್ಯ ನಗರಗಳ ಬಗ್ಗೆ, ಯಾಕಂದರೆ ಅವೆಲ್ಲ ಬಂದರುಗಳಿಗೆ ಹತ್ಕೊಂಡಿರುವಂಥ ಕೆಲವು ವಾಣಿಜ್ಯ ನಗರಗಳೇನಿದ್ದಾವೆ ಅವು ತುಂಬ ಅಲರ್ಟ್ ಆಗಿರಬೇಕು ಅಂತ ಹೇಳಿ ಅಲ್ಲಿ ಹೇಳಿದ್ದಾರೆ. ತದನಂತರ ಬರುವಂಥದ್ದು ಪ್ರತಿಯೊಂದು ರಾಜ್ಯದ ರಾಜಧಾನಿಗಳಲ್ಲಿ ತುಂಬ ಅಲರ್ಟ್ ಆಗಿರಬೇಕು, ಹೈ ಸೆಕ್ಯೂರ್ಡ್ ಅಂತ ಹೇಳಿ. 3ನೇ ಹಂತದಲ್ಲಿ ಬರೋದಾದರೆ ಇನ್ನುಳಿದಂಥ ನೀವೇನು ಊರುಗಳಲ್ಲಿದ್ದೀರಾ ನೀವೆಲ್ಲ ಅಲರ್ಟ್ ಆಗಿರಿ ಅನ್ನೋ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. 3 ಹಂತಗಳು: ವಾಣಿಜ್ಯ ನಗರಗಳು, ತದನಂತರ ಪ್ರತಿಯೊಂದು ರಾಜ್ಯದ ರಾಜಧಾನಿಗಳು, ತದನಂತರ ನಿಮ್ಮ ಉಳಿದಂಥ ಊರುಗಳೇನಿದ್ದಾವೆ ನಿಮ್ಮಲ್ಲಿರುವಂಥ ಜನ ಅಲರ್ಟ್ ಆಗಿರಬೇಕು. ಈ ಮೊದಲನೇ ಹಂತದಲ್ಲಿ ವಾಣಿಜ್ಯ ನಗರಗಳಷ್ಟೇ ಅಲ್ಲ, ನಮ್ಮಲ್ಲೀಗ ಥರ್ಮಲ್ ಪವರ್ ಇದೆ, ರಾಯಚೂರಿನಲ್ಲಿ, ಕಾರವಾರದಲ್ಲಿದೆ. ಸೊ ಇಂಥ ಭಾಗಗಳಲ್ಲಿ ಹೆಚ್ಚು ಅಲರ್ಟ್ ಆಗಿರಬೇಕು ಅನ್ನೋ ನಿಟ್ಟಿನಲ್ಲಿ ದೇಶದ ಪ್ರತಿಯೊಂದು ಕೂಡ ಅವು ತುಂಬ ಅಲರ್ಟ್ನೆಸ್ಸನ್ನು ಕೊಟ್ಟಿದ್ದಾರೆ ಅಲ್ಲಿಗೆ. ಹಾಗಿದ್ರೆ ಆಗ್ಬಿಡುತ್ತಾ ಯುದ್ಧ ಅನ್ನುವಂಥ ಪ್ರಶ್ನೆ ಮುಂದೆ ಬಂದೇ ಬರುತ್ತೆ. ಸೊ ಮಾಕ್ ಡ್ರಿಲ್ ಹೇಗಿರುತ್ತೆ ದಿವ್ಯಾ, ಮುಂದೆ ನೋಡೋಣ. ಮಾಕ್ ಡ್ರಿಲ್ ನಲ್ಲಿ ಯುದ್ಧದ ಸೈರನ್ ಮೊಳಗುತ್ತೆ. ಇದು ಸಾಮಾನ್ಯ ಈ ಆಂಬ್ಯುಲೆನ್ಸ್ ಅಥವಾ ಹಾರ್ನ್ ಸೌಂಡ್ ಏನ್ ಕೇಳಿಸ್ಕೊಳ್ತೀವಿ ಆ ರೀತಿಯಾಗಿರಲ್ಲ. ದೀರ್ಘಾವಧಿಯ ಶಬ್ದ, ಇದು ದೊಡ್ಡ ಮಟ್ಟಿಗಿನ ಶಬ್ದ ಕೇಳುತ್ತೆ. ಸೊ ಹಾಗಾಗಿ ಇದನ್ನ ಕೇಳಿಸೋ ಮೂಲಕವಾಗಿ, ಇದನ್ನ ಬಳಕೆ ಮಾಡೋ ಮೂಲಕವಾಗಿ ಜನರನ್ನ ಅಲರ್ಟ್ ಮಾಡೋದು. 5 ರಿಂದ 10 ನಿಮಿಷಗಳ ಮುಂಚಿತವಾಗಿ ಜನರನ್ನ ಅಲರ್ಟ್ ಮಾಡೋದಕ್ಕೆ ಇದೊಂದು ಸಾಧ್ಯವಾಗುತ್ತೆ. ವಿಪತ್ತು ಸಂದರ್ಭದಲ್ಲಿ ಇದರ ಬಗ್ಗೆ ಜನರಿಗೆ ಮಾಹಿತಿ ಕೊಡುವ ಸಲುವಾಗಿ ಇಂತಹ ಸೈರನ್ಗಳನ್ನ ಮೊಳಗಿಸಲಾಗುತ್ತೆ. ಇದು 1971ರಲ್ಲಿ ಈ ಮಾಕ್ ಡ್ರಿಲ್ ಮಾಡಿದಾಗ ಇದರ ಸೈರನ್ಸ್ ಅದು ಹೇಗಿತ್ತು ಅನ್ನೋದರ ಅರಿವು ಆಗಿನ ಜನರೇಷನ್ ಅವ್ರಿಗಿರುತ್ತೆ. ಅವರು ಮುಂದಿನ ಪೀಳಿಗೆಗಳಿಗೆ ಇದರ ಬಗ್ಗೆ ಮಾಹಿತಿ ಕೊಟ್ಟಂತದ್ದನ್ನ ಅಷ್ಟೇ ಕೇಳಿಸ್ಕೊಂಡಿರುತ್ತೆ. ಈಗ ಖುದ್ದು ಅದನ್ನ ನೋಡ್ಲಿಕ್ಕೆ ಅವಕಾಶ. ಇದು ಸಾಮಾನ್ಯ ಹಾರ್ನ್ ಅಥವಾ ಆಂಬ್ಯುಲೆನ್ಸ್ ಸದ್ದಿಗಿಂತ ದೊಡ್ಡ ಮಟ್ಟಿಗಿನ ಸದ್ದಾಗಿರುತ್ತೆ. ಪ್ಯಾನಿಕ್ ಆಗಬಾರ್ದು. ಸಡನ್ ಆಗಿ ಇಂತಹ ಸಂದರ್ಭ ಬಂದಾಗ ಹಾರ್ನ್ ಮಾಡಿ ಜನರನ್ನ ಎಚ್ಚರಿಸೋದಕ್ಕಿಂತ ಅದಕ್ಕಿಂತ ಮೊದಲೇದಾಗಿ ತಯಾರಿ ಮಾಡಿದಾಗ ಜನರು ಇದಕ್ಕೆ ಅಡ್ಜಸ್ಟ್ ಆಗ್ತಾರೆ ಮತ್ತು ಆ ಸಂದರ್ಭಕ್ಕೆ ಹೇಗೆ ಒಗ್ಕೊಳ್ಬೇಕು ಅದನ್ನ ಅವರು ಪ್ರಿಪೇರ್ ಆಗ್ತಾರೆ. ಆ ಸಲುವಾಗಿ ಈ ಸೈರನ್, ಸೊ ಫೈರ್ ಸೈರನ್ಗಿಂತಲೂ ಕೂಡ ಇದು ಭಿನ್ನವಾಗಿರುತ್ತೆ ಅನ್ನೋದ್ರಲ್ಲಿ ಡೌಟೇ ಬೇಡ. ಯಾಕಂದ್ರೆ ಅಷ್ಟು ದೊಡ್ಡ ಮಟ್ಟಿಗಿನ ಶಬ್ದ ಮತ್ತು ದೀರ್ಘ ಸಮಯ ಇದರ ಹಾರ್ನ್ ಹೊಡೆಯುತ್ತೆ. ಎಷ್ಟು ಅಂದ್ರೆ ಸುಮಾರು 3 ಕಿಲೋಮೀಟರ್ ವ್ಯಾಪ್ತಿಯವರೆಗೂ, ಇಲ್ಲೆಲ್ಲೋ ಒಂದ್ ಕಡೆಯಲ್ಲಿ ಈ ಸೈರನ್ ಮೊಳಗೋದಕ್ಕೆ ಶುರುವಾದ್ರೆ ಸುಮಾರು 3 ಕಿಲೋಮೀಟರ್ ವ್ಯಾಪ್ತಿಯವರೆಗೂ ಕೂಡ ಅದರ ಶಬ್ದ ಕೇಳಿಸುತ್ತೆ. ಸೊ ದಟ್ ಆ ಆಸುಪಾಸ್ನಲ್ಲಿ ಯಾರ್ಯಾರು ಇರ್ತಾರೆ ಅವರು ಸೇಫೆಸ್ಟ್ ಪ್ಲೇಸ್ಗಳಿಗೆ ಹೋಗಿ ರಕ್ಷಣೆಯನ್ನ ಪಡ್ಕೊಳ್ಳಿಕ್ಕೆ ಮತ್ತು ಈಗ ಮಾಕ್ ಡ್ರಿಲ್ ಅಲ್ಲಿ ಏನೆಲ್ಲ ಹೇಳ್ತಾರೆ ಅದರ ಅನುಸಾರ ನಡ್ಕೊಳ್ಳಿಕ್ಕೆ ಅವಕಾಶ ಆಗುತ್ತೆ. ಸೊ ಇದು ಜನರು ಜಾಗೃತರನ್ನಾಗಿ ಮಾಡಲಿಕ್ಕೆ ಮತ್ತು ಜನರ ಸಹಕಾರವೂ ಕೂಡ ಇಂತಹ ಸಂದರ್ಭಗಳಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಇದರ ಪಾತ್ರ ವೆರಿ ಇಂಪಾರ್ಟೆಂಟ್. ಅದನ್ನ ನಾಳೆ ಇದು ಪ್ರಯೋಗಕ್ಕೆ ಬರೋದ್ರಿಂದ ಇದರ ಅನುಭವ ಖುದ್ದಾಗಿ ಆಗುತ್ತೆ. ಇನ್ನು ಹೇಗಿರಲಿದೆ ಮಾಕ್ ಡ್ರಿಲ್ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಹೇಗೆ ನಾವು ಪಡ್ಕೊಳ್ಳೋದು? ಕೇವಲ ಸೈರನ್ ಮೂಲಕ ಮಾತ್ರನಾ? ಹಾಗಾದ್ರೆ ನಮಗೆ ಸೈರನ್ ಶಬ್ದನೇ ಕೇಳಿಸ್ಲಿಲ್ಲ, ಆಗ ಏನ್ ಮಾಡಬೇಕು ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಸೊ ಈಗ ಟಿವಿ ಇರಬಹುದು, ರೇಡಿಯೋಗಳಿರಬಹುದು, ಅಥವಾ ಮೊಬೈಲ್ಗಳಲ್ಲಿ ಈ ನೋಟಿಫಿಕೇಶನ್ ಮೆಸೇಜ್ಗಳು ಬರ್ತಾ ಇರುತ್ತೆ, ಅಲರ್ಟ್ ಮೆಸೇಜಸ್. ಸೊ ಆ ರೀತಿಯಾಗಿ ಇದನ್ನ ನಿಮ್ಮನ್ನ ಎಚ್ಚರಿಸುವಂತಹ ಕೆಲಸವನ್ನ ಆ ಮೂಲಕವಾಗಿಯೂ ಕೂಡ ಮಾಡಲಾಗುತ್ತೆ. ಸೊ ಈ ಎಲ್ಲ ಆಯಾಮಗಳಲ್ಲಿ ನೀವು ಕೆಲವು ಸಂದರ್ಭಗಳಲ್ಲಿ, ಕೋವಿಡ್ ಸಂದರ್ಭಗಳಲ್ಲಿ ನಿಮ್ಮನ್ನ ಅಲರ್ಟ್ ಮಾಡೋದಕ್ಕೆ ಬಹಳಷ್ಟು ಮೆಸೇಜ್ಗಳು ಬಂದಿರುತ್ತೆ, ಅದನ್ನು ಗಮನಿಸಿರ್ತೀರಿ. ಅದೇ ರೀತಿಯಾದಂತಹ ಒಂದು ಸೈರನ್ ನಿಮ್ಮನ್ನ ಎಚ್ಚರಿಸೋಕೆ, ನಿಮ್ಮನ್ನ ಅಲರ್ಟ್ ಮಾಡಲಿಕ್ಕೆ ಒಂದು ಪ್ರಯತ್ನವನ್ನ ನಡೆಸುತ್ತೆ. ಅದರ ಭಾಗವಾಗಿ ಇದು. ಹಾಗಾದ್ರೆ ಜನ ಏನ್ ಮಾಡಬೇಕು? ವೆರಿ ಇಂಪಾರ್ಟೆಂಟ್. ಸೈರನ್ ಮೊಳಗಿದಾಗ ಭಯ ಪಡಬೇಡಿ. ಅದರ ಪೂರ್ವ ತಯಾರಿ ಎಂಬಂತೆ ಈಗ ನಿಮ್ಮನ್ನೆಲ್ಲರನ್ನು ಕೂಡ ಅದಕ್ಕೆ ಅಡ್ಜಸ್ಟ್ ಮಾಡುವಂತಹ ನಿಟ್ಟಿನಲ್ಲಿ ಅಂತಹ ಸಂದರ್ಭ ಬಂದಂತಹ ಸಂದರ್ಭದಲ್ಲಿ ಅಡ್ಜಸ್ಟ್ ಆಗೋದಕ್ಕೆ ಇದು ಅನುಕೂಲ ಆಗುತ್ತೆ. ಇದು ಅಣುಕು ಪ್ರದರ್ಶನದ ಸೈರನ್ ಅಷ್ಟೇ, ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಇದು ಹೇಗಿರುತ್ತೆ ಸನ್ನಿವೇಶಗಳು, ಅದನ್ನು ನಾವು ಹೇಗೆ ಬಳಸ್ಕೋಬೇಕು ಮತ್ತು ಇದರ ಉಪಯೋಗ ಹೇಗೆ ಮಾಡ್ಕೊಳ್ಬೇಕು ಅನ್ನೋದಕ್ಕೆ ಒಂದು ಅಲರ್ಟ್ನೆಸ್ಗೆ ಸರ್ಕಾರದ ಸೂಚನೆಗಳನ್ನ ಸರಿಯಾಗಿ ಪಾಲಿಸಬೇಕು. ಅದನ್ನ ಗಮನದಲ್ಲಿ ಇಟ್ಕೊಳ್ಬೇಕು. ಸರ್ಕಾರ ಏನು ಹೇಳುತ್ತೆ ಅದೇ ಇಂಪಾರ್ಟೆಂಟ್, ಅದೇ ಫೈನಲ್. ಸೊ ಈಗ ಸೋಷಿಯಲ್ ಮೀಡಿಯಾ ಇದೆ, ಸಿಕ್ಕಾಪಟ್ಟೆ ರೂಮರ್ಸ್ ಬರುತ್ತೆ, ಅಲ್ಲಿ ಏನೇನೋ ಸುದ್ದಿಗಳು ಜನರೇಟ್ ಆಗುತ್ತೆ. ಅದೇ ಸತ್ಯ ಅಂತ ಭಾವಿಸಿ ಅದನ್ನೊಂದು 10 ಜನಕ್ಕೆ ಸ್ಪ್ರೆಡ್ ಮಾಡಿ ಇನ್ನೊಂದಷ್ಟು ಅನಾಹುತಗಳಿಗೆ ಅವಕಾಶ ಮಾಡಿಕೊಡ್ಲಾರ್ದೆ ಕೇವಲ ಸರ್ಕಾರ ಏನು ಹೇಳುತ್ತೆ ಅದನ್ನ ಮಾತ್ರ ಪಾಲನೆ ಮಾಡಬೇಕು. ಅಧಿಕೃತವಾಗಿ ಎಚ್ಚರಿಕೆ ಕೊಡುವಂತಹ ಸಂದೇಶಗಳ ಕಡೆಗೆ ಮಾತ್ರ ನಿಮ್ಮ ಗಮನ ಇರಬೇಕು. ಯಾವುದೇ ವದಂತಿಗಳಿಗೆ ಕಿವಿ ಕೊಡಬಾರದು. ಅದು ವೆರಿ ವೆರಿ ಇಂಪಾರ್ಟೆಂಟ್. ಇತ್ತೀಚಿನ ಸೋಷಿಯಲ್ ಮೀಡಿಯಾ ಹಾವಳಿಯ ಸಂದರ್ಭದಲ್ಲಿ ಸುರಕ್ಷಿತ ಸ್ಥಳಕ್ಕೆ ತೆರಳುವಂತಹ ಪ್ರಯತ್ನವನ್ನ ಮಾಡಬೇಕು. ಯಾವುದು ಸುರಕ್ಷಿತ ಸ್ಥಳ ಅದೆಲ್ಲವನ್ನು ಕೂಡ ಈ ಮಾಕ್ ಡ್ರಿಲ್ ನಲ್ಲಿ ತಿಳಿಸ್ತಾರೆ. ಎಸ್ ಸರ್.
ಎಸ್, ಇನ್ನು ಯುದ್ಧದ ಸೈರನ್ ಮೊಳಗಿದ್ರೆ ಏನ್ ಮಾಡೋದು? ಯುದ್ಧದ ಸೈರನ್ ಮೊಳಗಿದ್ರೆ ಭಯ ಪಡಬಾರದು. ಮೊದಲನೇದಾಗಿ ಹೇಳೋದೇ ಅದನ್ನ, ಭಯ ಪಡೋ ಹಾಗಿಲ್ಲ. ನಿಮ್ಗೆ ಏಕಾಏಕಿಯಾಗಿ ಈಗ ಇದ್ಯಾವುದು ಕೂಡ ಮಾಕ್ ಡ್ರಿಲ್ ಅನ್ನ ಮಾಡಿಸ್ದೇನೆ ಸಡನ್ ಆಗಿ ಎಲ್ಲೋ ಒಂದ್ ಕಡೆ ಏನೋ ಆಯ್ತು, ಏನಾಗ್ಬಿಡ್ತೀರಾ ನೀವು? ಗಾಬರಿ ಆಗ್ಬಿಡ್ತೀರಾ. ಸೊ ಗಾಬರಿ ಆಗ್ಬಾರ್ದು ಅಂದ್ರೆ ಮಾನಸಿಕವಾಗಿ ನೀವು ಸದೃಢರಾಗಬೇಕು. ಓಕೆ, ಹಿಂಗಿದೆ, ನಾವು ಅಲರ್ಟ್ ಆಗಿರಬೇಕು ಅನ್ನೋದನ್ನ ಬಂದು ಬಿಡ್ತೀರಾ. ಹಾಗಾಗಿನೇ ಮಾಕ್ ಡ್ರಿಲ್ ಇದು. ಹೋರಾಟ ಮಾಡೋಕ್ಕೆ, ಫೈಟ್ ಮಾಡೋಕ್ಕೋಸ್ಕರ ನಮ್ಮ ಸೈನಿಕರು ಸದೃಢರಾಗಿದ್ದಾರೆ. ಆ ಪಾಕಿಸ್ತಾನಕ್ಕೆ 26 ಕೋಟಿ ಜನಸಂಖ್ಯೆ, ಅದರಲ್ಲಿರುವಂಥ ಒಂದಿಷ್ಟು ಲಕ್ಷ ಸೈನಿಕರನ್ನ ಹೊಡೆದಾಕಕ್ಕೆ ನಮ್ಮಲ್ಲಿರುವಂಥ ಸೈನಿಕರು ಒಂದು ಭಾಗದಲ್ಲಿರುವಂಥ ಬಟಾಲಿಯನ್ ಅವರೇ ಸಾಕು ಹೊಡೆದು ಬಿಸಾಕ್ತಾರೆ. ನಾವು ಯಾಕೆ ಅಂತಂದ್ರೆ ಆ ಕಂತ್ರಿಗಳು ಯಾವಾಗ ಹೇಗೆ ಬರ್ತಾರೋ, ಎಲ್ಲಿ ಏನು ಮಾಡ್ತಾರೋ ಅನ್ನೋದು ಗೊತ್ತಾಗಲ್ಲ. ಹಾಗಾಗಿ ನಾವು ಅಲರ್ಟ್ ಆಗಿರಬೇಕು ಅನ್ನೋದಕ್ಕಷ್ಟೇ. ತಕ್ಷಣ ಎಲ್ಲರೂ ಕೂಡ ಸುರಕ್ಷಿತ ಸ್ಥಳಕ್ಕೆ ತೆರಳಬೇಕು. 5-10 ನಿಮಿಷದಲ್ಲಿ ಸುರಕ್ಷಿತ ಸ್ಥಳ ತಲುಪಬೇಕು. ಓಪನ್ ಏರಿಯಾಗಳಿಂದ ದೂರ ಇರಬೇಕು. ಸೊ ಕೇಂದ್ರ ಎಚ್ಚರಿಕೆಯಿಂದ ಆಲಿಸಬೇಕು. ಯುದ್ಧದ ಸೈರನ್ 2-5 ಕಿಲೋಮೀಟರ್ವರೆಗೂ ಕೂಡ ಕೇಳಿಸುತ್ತೆ. ಯುದ್ಧದ ಸೈರನ್ ಸಾಮಾನ್ಯ ಅಲಾರಾಮ್ನಂತೆ ಇರುತ್ತೆ. ಇದು 120-140 ಡೆಸಿಬಲ್ವರೆಗೂ ಕೂಡ ಶಬ್ದ ಮಾಡುತ್ತೆ. ವಾಯುದಾಳಿಯ ಬಗ್ಗೆ ಎಚ್ಚರಿಕೆ ನೀಡುವ ಉದ್ದೇಶ ಇದರದ್ದಾಗಿದೆ. ಬಹಳ ಜನಕ್ಕೆ, ಈಗಿನ ಜನರೇಷನ್ ಅವರಿಗೆ ಗೊತ್ತಿರೋದಿಲ್ಲ ಈ ವಿಚಾರದಲ್ಲಿ ಹೇಗೆ ಎತ್ತ ಅಂತ ಹೇಳಿ. ನಿಮಗೂ ಒಂದು ಅನುಭವ ಕೂಡ ಆಗತ್ತೆ ಹೇಗೆ ಅಂತ ಹೇಳಿ. ನನಗೆ ಈ ಮಾಕ್ ಡ್ರಿಲ್ಗಿಂತಲೂ ಹೆಚ್ಚಾಗಿ ದಿವ್ಯಾ ಈ ವಿಚಾರದಲ್ಲಿ ಇದೇನೋ ಅಲಾರಾಮ್ ಆಗುತ್ತೆ, ನಮ್ಮ ರಕ್ಷಣೆ ಪಡ್ಕೊಳ್ಬೇಕು, ದಟ್ಸ್ ಓಕೆ, ಅದನ್ನೆಲ್ಲವೂ ಕೂಡ ನಾವು ಅಲರ್ಟ್ ಆಗ್ತೀವಿ. ಅದ್ರ ಬಗ್ಗೆ ಹೇಳ್ತಾರೆ ನಮಗೆ. ಫೈರ್ನವರು, ಅಗ್ನಿಶಾಮಕ ದಳದವ್ರದ್ದು ಹೇಳ್ತಾ ಇರ್ತಾರೆ, SDRFನವರು ಹೇಳ್ತಾರೆ, NDRFನವರು ಎಲ್ಲರೂ ಹೇಳ್ತಾರೆ. ಬಟ್ ಮುಖ್ಯವಾಗಿ ದೇಶದ ಒಳಗಡೆಗೆ ಈ ಸಂದರ್ಭದಲ್ಲಿ ಹೇಗೆ ವರ್ತಿಸಬೇಕು, ದೇಶದ ಸೈನಿಕರ ಮನೋಬಲವನ್ನು ಹೇಗೆ ಹೆಚ್ಚಿಸಬೇಕು, ದೇಶದ ಕೇಂದ್ರ ಸರ್ಕಾರದ ಜೊತೆಗೆ ನಾವು ಹೇಗೆ ನಡ್ಕೊಳ್ಬೇಕು ಅನ್ನೋದನ್ನ ಮೊದಲು ಕಲಿಸ್ಕೊಡ್ಬೇಕೇನೋ ನಮ್ಮ ಜನಕ್ಕೆ. ಅದೇ ಮುಖ್ಯ. ಅದೇ ಮಾಕ್ ಡ್ರಿಲ್ ಬೇಕಾಗಿರೋದು ನಮ್ಗೆ. ಇದಲ್ಲ, ಇದು ಬಿಡಿ, ನಾವು ಅಲರ್ಟ್ ಆಗ್ತೀವಿ, ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ಹೇಳ್ತಾರೆ. ಬಟ್ ನಿಜವಾಗಿಯೂ ಬೇಕಾಗಿರುವಂಥದ್ದು ಕೆಲವರು ಇದಾರಲ್ಲ, ಏನು ಉದ್ದುದ್ದು ಹಾಕ್ತಾರೆ ಉಡಾಫಿನ. ಈ ಸಂದರ್ಭದಲ್ಲೂ ಹೇಗೆ ವರ್ತಿಸ್ಬೇಕು ಅನ್ನೋಂಥ ಕನಿಷ್ಠ ಜ್ಞಾನ ಇಲ್ವೇನೋ, ಅವ್ರ ಮನೆಯಲ್ಲೂ ಹೇಳ್ಕೊಡ್ತಾರೇನೋ ಇಲ್ವೋ. ದೇಶ ಅಂದ್ರೆ ಏನು ಅನ್ನೋದನ್ನ ಮೊದಲು ಕಲಿಸ್ಬೇಕು. ನನಗೆ ಈ ಸಂದರ್ಭದಲ್ಲಿ ಅನ್ಸುತ್ತೆ ಇಸ್ರೇಲೇ ವಾಸಿ ಅಂತ ಅನಿಸ್ಬಿಡುತ್ತೆ ಒಂದೊಂದ್ಸಲ. ಆ ಮನೆಯಲ್ಲಿ ಪ್ರತಿಯೊಬ್ರು ಕೂಡ 2 ವರ್ಷ ಸೈನ್ಯದಲ್ಲಿ ಕೆಲಸ ಮಾಡ್ಕೊಂಡು ಬರಬೇಕು. ನಮ್ಮ ದೇಶದಲ್ಲೂ ಹಾಗೆ ಮಾಡಬೇಕು. ಫಸ್ಟ್ ರಾಜಕಾರಣಿಗಳು ಇಲ್ಲಿ ಸೇವೆಯನ್ನ ಮಾಡಬೇಕು ಅನ್ನೋದಾದ್ರೆ, ರಾಜಕೀಯ ಹೋಗ್ಬೇಕು ಅನ್ನೋದಾದ್ರೆ, ಅವನು ಜನಪ್ರತಿನಿಧಿ ಆಗಬೇಕು ಅಂದ್ರೆ ಫಸ್ಟ್ 2 ವರ್ಷ ಸೇನೆಯಲ್ಲಿ ಕೆಲಸ ಮಾಡ್ಕೊಂಡು ಬರಬೇಕು ರಾಜಕಾರಣಿ. ಆಮೇಲೆ ಪ್ರತಿಯೊಬ್ಬ ಪ್ರಜೆಯೂ ಕೂಡ 2 ವರ್ಷ ಸೇವೆಯನ್ನು ಮಾಡಬೇಕು. 2 ವರ್ಷ ಆಗದೆ ಇದ್ರು 1 ವರ್ಷ ಆದ್ರೂ ಮಾಡಬೇಕು. ಅವಾಗಾದ್ರೂ ದೇಶದ ಬಗ್ಗೆ ಒಂದಿಷ್ಟು ಪ್ರೀತಿ, ಉತ್ಸಾಹನೂ ತುಂಬುತ್ತೇನೋ. ಇಲ್ಲಂದ್ರೆ ಗೊತ್ತಾಗಲ್ಲ ನಮಗೆ. ಇಲ್ಲಿ ಬೆಳಿತೀವಿ, ಇಲ್ಲೇ ಆಗುತ್ತೀವಿ, ಏನು ಗಡಿ ಭಾಗದಲ್ಲಿ ಯಾವ ರೀತಿ ಹೋರಾಟ, ಸೇನೆ ಅಂದ್ರೆ ಏನು, ಗಡಿ ಭಾಗದಲ್ಲಿ ಹೇಗಿರುತ್ತೆ, ಗುಂಡು ಮದ್ದುಗಳು ಏನಿರುತ್ತೆ, ಯಾವುದು ಇರೋದಿಲ್ಲ ನಮ್ಮ ಹತ್ರ. ಕುತ್ಕೋ ಒತ್ತು ಹಾಕ್ತಾ ಇರೋ ಪೋಸ್ಟ್ಗಳನ್ನ. ನಮ್ಮ ದೇಶದಲ್ಲೂ ಅದೇ ರೀತಿ ಮಾಡಿಬಿಡ್ಬೇಕು. 1 ವರ್ಷ ಕನಿಷ್ಠ ಅಂದ್ರೂ, ಯಾಕಂದ್ರೆ ನಮ್ಮಲ್ಲಿ ಜನಸಂಖ್ಯೆ ಜಾಸ್ತಿ ಅಲ್ವಾ. ಸೊ 1 ವರ್ಷ ಸೇನೆಯಲ್ಲಿ ಸೇವೆ ಮಾಡ್ಕೊಂಡು ಬರಬೇಕು, ಹಂಗಿಡಬೇಕು. ಅದರಲ್ಲೂ ರಾಜಕಾರಣಿ ಆಗಬೇಕು ಅಂತಂದ್ರೆ, ಯಾಕಂದ್ರೆ ಕಿತ್ತೋಗಿರೋ ತರ ಆಡುವಂಥವ್ರು ಇವರೇ ರಾಜಕಾರಣಿಗಳೇ. ಈ ಸಂದರ್ಭದಲ್ಲೂ ಭದ್ರತೆಯ ವಿಚಾರದಲ್ಲೂ ಬಂದಾಗ ದೇಶ ಯಾವ ಪರಿಸ್ಥಿತಿಯಲ್ಲಿದೆ ಅಂತ ಯೋಚನೆ ಮಾಡಬೇಕಾದ್ರೂ ನಿಮ್ಮ ಕಿತ್ತೋಗಿರುವಂಥ ರಾಜಕೀಯವನ್ನ ಮಾಡ್ತಿರಲ್ಲ, ಅದಕ್ಕೆ ನಿಮಗೆ ಅರ್ಥ ಆಗಬೇಕು ಅನ್ನೋದಾದ್ರೆ ಫಸ್ಟ್ ನೀವು 2 ವರ್ಷ ಸೇವೆಯಲ್ಲಿ ಮಾಡಿ ಬರಬೇಕು, ಸೇನೆಯಲ್ಲಿ ಕೆಲಸ. ಅವಾಗ ನಿಮಗೆ ಬುದ್ಧಿ ಬರುತ್ತೆ. ಅದನ್ನೊಂದು ಇಟ್ಬಿಡ್ಬೇಕು. ಬರೀ 25 ವರ್ಷ ಇದನ್ನ ಕಲ್ತಿರ್ಬೇಕು, ಇವೆಲ್ಲ ತೆಗೆದುಹಾಕ್ಬಿಡ್ಬೇಕು. ಫಸ್ಟ್ 2 ವರ್ಷ ಸೇವೆ ಮಾಡಿ ಬರಬೇಕು. ಅವಾಗ ರಾಜಕೀಯಕ್ಕೆ ತಗೋಬೇಕು, ಇಲ್ಲಾಂದ್ರೆ ಸೇರಿಸ್ಕೋಬಾರ್ದು, ಇಲ್ಲಾಂದ್ರೆ ಜನನೂ ಆಯ್ಕೆ ಮಾಡಬಾರ್ದು. ಜನ ವೋಟ್ ಹಾಕ್ಬೇಕಾದ್ರೆ ಕೇಳ್ಬೇಕು, ನಿನ್ನ ಸೇನೆಯಲ್ಲಿ 2 ವರ್ಷ ಕೆಲಸ ಮಾಡಿದ್ಯಾ, ಮಾಡಿದ್ರೆ ನಿನ್ಗೆ ವೋಟ್ ಹಾಕ್ತೀನಿ ಹೇಳ್ಬೇಕು. ಹಂಗೆ ಅವಾಗ ಸರಿ ಆಗುತ್ತೇನೋ ನಮ್ಮ ದೇಶದಲ್ಲಿ. ಇಲ್ಲದ್ರೆ ಕಿತ್ತೋಗಿರೋ ಮುಂದೆ ಬರುತ್ತೆ ನಿಮ್ಗೆ ಸುದ್ದಿಗಳು. ಏನ್ರಿ ಈ ಸಂದರ್ಭದಲ್ಲೂ ಬಾಯಿಗೆ ಬಂದಂಗೆ ಮಾತಾಡೋದ? ನಿಮ್ಮ ರಾಜಕೀಯ ದೇಶದ ಒಳಗಡೆ ಏನೇ ಇರಲಿ, ಈ ಸಂದರ್ಭದಲ್ಲೂ ನೋಡಿ, ಅದು ಮುಂದೆ ಹೇಳ್ತೀವಿ ಏನು ಅಂತ ಹೇಳಿ.